ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಲರ್ನ್ ಕನ್ನಡ ವಿತ್ ಅನು. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಸಮ್ ವೆಜಿಟೇಬಲ್ಸ್ ನೇಮ್ಸ್. ಇಟ್ ಮೀನ್ಸ್ ನಾವು ಇವತ್ತು ಕೆಲವು ತರಕಾರಿ ಹೆಸರುಗಳನ್ನು ಕಲಿಯುತ್ತಿದ್ದೇವೆ. ವೆಲ್ಕಮ್ ಟು ಮೈ ಚಾನಲ್. Hi, Namaskar ಎಲ್ಲರಿಗೂ. Hello everyone. Today I am going to teach you some vegetables name. Means ಕೆಲವು ತರಕಾರಿಗಳ ಹೆಸರುಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ತರಕಾರಿಗಳು ವೆಜಿಟೇಬಲ್ಸ್ ವಿ ಕಾಲ್ ಇಟ್ ಇನ್ ಕನ್ನಡ ತರಕಾರಿಗಳು. ತರಕಾರಿಗಳು ಮೀನ್ಸ್ ವೆಜಿಟೇಬಲ್ಸ್ ಮೀನ್ಸ್ ತರಕಾರಿ ಅಂದರೆ ವೆಜಿಟೇಬಲ್ಸ್ನ ತರಕಾರಿಗಳು ಅಂತ ಕನ್ನಡದಲ್ಲಿ ಕರೀತಾರೆ. ದ ಫಸ್ಟ್ ವೆಜಿಟೇಬಲ್ ಈಸ್ ಟೊಮೆಟೊ. Tomato we call it in Kannada tamatekayi. Tamatekayi means tomato, but now also we are using tomato only. So tomato only. ಟೊಮೆಟೊನ ನಾವು ಟೊಮೆಟೊ ಅಂತಾನೆ ಕರಿತೀವಿ. ಮೊದಲೆಲ್ಲ ತಮಟೆಕಾಯಿ ಅಂತ ಹೇಳ್ತಾ ಇದ್ರು, ಆದರೆ ಇವಾಗ ಎಲ್ಲರೂ ಟೊಮೆಟೊ ಅಂತಾನೆ ಹೇಳ್ತಾರೆ. ಸೊ ಟೊಮೆಟೊ ಇನ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಬೋತ್ ಆರ್ ಸೇಮ್. ಟೊಮೆಟೊ. So next is tamarind. Tamarind is hunase. Tamarind means hunase. So look at the pic. This is hunase. In English it is tamarind. In its Kannada it's a hunase. Next one is hagalakayi. Bitter gourd. Bitter gourd means hagalakayi. So bitter gourd, it's a English name. In Kannada, it's a hagalakayi. In Kannada, call it as hagalakayi. Look at the pics. Okay, this is the hagalakayi in Kannada. In English, it is a bitter gourd. Next is sorekayi. In Kannada, it is a sorekayi. In English, it is a bottle gourd. English, it is a bottle gourd, and in Kannada it is a sorekai. This is hookosu. Hookosu, it's in Kannada. In English it is named it as cauliflower. In English it is named it as cauliflower. In Kannada it is hookosu. In English it is cauliflower. ಕನ್ನಡದಲ್ಲಿ ಇದನ್ನು ಹೂಕೋಸು ಎಂದು ಕರೆಯುತ್ತಾರೆ. ಇಂಗ್ಲಿಷಲ್ಲಿ ಇದನ್ನು ಕಾಲಿಫ್ಲವರ್ ಎಂದು ಕರೆಯುತ್ತಾರೆ. ದಿಸ್ ಈಸ್ ಕ್ಯಾರೆಟ್. ಇನ್ ಕನ್ನಡ ಆಲ್ಸೋ ಇಟ್ ಈಸ್ ಕ್ಯಾರೆಟ್ ಓನ್ಲಿ, ಆ್ಯಂಡ್ ಇಂಗ್ಲಿಷ್ ಆಲ್ಸೋ ಇಟ್ ಈಸ್ ನೇಮ್ ಇಟ್ ಆಸ್ ಕ್ಯಾರೆಟ್. ಸೊ ಕನ್ನಡದಲ್ಲಿ ಇದನ್ನು ಕ್ಯಾರೆಟ್ ಅಂತ ಹೇಳ್ತಾರೆ, ಇಂಗ್ಲಿಷಲ್ಲೂ ಕೂಡ ಇದನ್ನು ಕ್ಯಾರೆಟ್ ಅಂತ ಹೇಳ್ತಾರೆ. ದಿಸ್ ಈಸ್ ಮೆಣಸಿನಕಾಯಿ. This is ಮೆಣಸಿನಕಾಯಿ. In English it is chili. In Kannada it is a ಮೆಣಸಿನಕಾಯಿ. So sometimes we say in English red chili. We call it as red chili also. In Kannada it is a ಮೆಣಸಿನಕಾಯಿ or ಕೆಂಪು ಮೆಣಸಿನಕಾಯಿ. ನಾವು ಇದನ್ನು ಕನ್ನಡದಲ್ಲಿ ಕೆಂಪು ಮೆಣಸಿನಕಾಯಿ ಅಂತ ಹೇಳ್ತೀವಿ, ಇಂಗ್ಲಿಷಲ್ಲಿ ರೆಡ್ ಚಿಲ್ಲಿ ಅಂತ ಕೂಡ ಹೇಳ್ತೀವಿ. ದಿಸ್ ಈಸ್ ಸೌತೆಕಾಯಿ. ಸೌತೆಕಾಯಿ ಕುಕುಂಬರ್. ಕನ್ನಡದಲ್ಲಿ ಇದನ್ನು ಸೌತೆಕಾಯಿ ಅಂತ ಹೇಳ್ತಾರೆ, ಇಂಗ್ಲಿಷಲ್ಲಿ ಕುಕುಂಬರ್. ಇನ್ ಇಂಗ್ಲಿಷ್ ಇಟ್ ಈಸ್ ಅ ಕುಕುಂಬರ್. ಇನ್ ಕನ್ನಡ ಇಟ್ ಈಸ್ ಅ ಸೌತೆಕಾಯಿ. ದಿಸ್ ಈಸ್ ಬದನೆಕಾಯಿ. Brinjal. Brinjal, it is a English brinjal. In Kannada it is a ಬದನೆಕಾಯಿ. ಇನ್ ಕನ್ನಡದಲ್ಲಿ ಇದನ್ನು ಬದನೆಕಾಯಿ ಅಂತ ಹೇಳ್ತಾರೆ, ಇಂಗ್ಲಿಷಲ್ಲಿ ಬ್ರಿಂಜಾಲ್. ದಿಸ್ ಈಸ್ ಬೂದುಗುಂಬಳ. ಇನ್ ಇಂಗ್ಲಿಷ್ ಇಟ್ ಈಸ್ ಆಶ್ ಗಾರ್ಡ್. ಕನ್ನಡ ಇಟ್ ಈಸ್ ಅ ಬೂದುಗುಂಬಳ. ಇಂಗ್ಲಿಷ್ ಇಟ್ ಈಸ್ ಅ ಆಶ್ ಗಾರ್ಡ್. ದಿಸ್ ಈಸ್ ಅ ಬೀಟ್ರೂಟ್. Beetroot, in Kannada also beetroot, in English also it is beetroot only.
ನಾವು ಕನ್ನಡದಲ್ಲಿ ಬೀಟ್ರೂಟ್ ಅಂತ ಹೇಳ್ತೀವಿ, ಇದನ್ನು ಇಂಗ್ಲೀಷಲ್ಲೂ ಕೂಡ ಇದನ್ನು ಬೀಟ್ರೂಟ್ ಅಂತಲೇ. ದಿಸ್ ಈಸ್ ಕೊತ್ತಂಬರಿ ಸೊಪ್ಪು, ಕೊರಿಯಂಡರ್. ದಿಸ್ ಈಸ್ ಅ ಕೊರಿಯಂಡರ್ ಇನ್ ಇಂಗ್ಲೀಷ್, ಕೊತ್ತಂಬರಿ ಸೊಪ್ಪು ಇನ್ ಕನ್ನಡ. ದಿಸ್ ಈಸ್ ಅ ಕೊತ್ತಂಬರಿ ಸೊಪ್ಪು ಇನ್ ಕನ್ನಡ, ಇಟ್ ಈಸ್ ಇಂಗ್ಲೀಷ್ ಇನ್ ಕೊರಿಯಂಡರ್. ದಿಸ್ ಈಸ್ ಅ ಮೆಕ್ಕೆಜೋಳ, ಮೆಕ್ಕೆಜೋಳ ಇನ್ ಕನ್ನಡ, ಇನ್ ಇಂಗ್ಲೀಷ್ ಇಟ್ ಈಸ್ ಅ ಕಾರ್ನ್. ಮೆಕ್ಕೆಜೋಳ ಇನ್ ಕನ್ನಡ, ಇನ್ ಇಂಗ್ಲೀಷ್ ಇಟ್ ಈಸ್ ಅ ಕಾರ್ನ್. ದಿಸ್ ಈಸ್ ಮೆಂತೆ ಸೊಪ್ಪು, ಮೆಂತೆ ಸೊಪ್ಪು ಇನ್ ಕನ್ನಡ, ಇನ್ ಇಂಗ್ಲೀಷ್ ಇಟ್ ಈಸ್ ಅ ಫೆನ್ಯುಗ್ರೀಕ್ ಲೀಫ್. ಇಂಗ್ಲೀಷ್ ಇಟ್ ಈಸ್ ಅ ಫೆನ್ಯುಗ್ರೀಕ್ ಲೀಫ್, ಇನ್ ಕನ್ನಡ ಇಟ್ ಈಸ್ ಅ ಮೆಂತೆ ಸೊಪ್ಪು. ದಿಸ್ ಈಸ್ ಅ ಬೆಳ್ಳುಳ್ಳಿ ಇನ್ ಕನ್ನಡ, ಇನ್ ಇಂಗ್ಲೀಷ್ ಇಟ್ ಈಸ್ ಅ garlic. This is lady finger. In Kannada it is a bendekai. English it is a lady's finger. In Kannada it is a bendekai. This is a mushroom. In Kannada it is a anabe. Mushroom in English. In Kannada it is a anabe. This is onion. In Kannada it is a ಈರುಳ್ಳಿ. In English it is onion. In Kannada it is a ಈರುಳ್ಳಿ. This is a batani. It is a peas in English. In Kannada it is a batani. It is peas in English, batani in Kannada. This is radish. In Kannada it is a mulangi. English it is a radish. In Kannada it is a mulangi. Mulangi. This is spinach. In Kannada it is a palak. English it is a spinach. In Kannada it is a palak. Palak. This is sweet potato. In Kannada it is sihi genesu gida. In Kannada it is a sihi genesu gedde also sometimes we will say, and sometimes we will say sihi genesu gida in Kannada. In English it is a sweet potato. This is turmeric. In Kannada it is a arishina. English it is a turmeric. In Kannada it is a arishina. Sometimes we are saying arishina beru also. Sometimes we are saying arishina beru. Next is shunti. Shunti means ginger. In Kannada it is shunti. English it is a ginger. This is karimenasu. In English it is a black pepper. Kannada it is a karimenasu. In English it is a black pepper. This is elakki. In English it is a cadmium. In Kannada it is a elakki. English it is a cadmium. This is hirekai, ridge guard. Kannada it is a hirekai. In English it is a ridge guard. This is a pudina. In Kannada it's a pudina. In English it is a peppermint. In English it is a peppermint. In Kannada it is a pudina. This is gorikai in Kannada. In English it is a cluster beans. English it is a cluster beans. In Kannada this is a gorikai. This is karibevu. In Kannada this is karibevu. In English it is curry leaves. Kannada karibevu. English it is a curry leaves. This is kadalekai. In Kannada it is a kadalekai. English it is a groundnut. In English it is a groundnut. This is bele in Kannada. In English it is a
lentils. In English, it is a lentils. In Kannada, it is a bele. This is jeerige in Kannada. In English, it is cumin seeds. In English, it is a cumin seeds. In Kannada, it is a jeerige. ನಿಮಗೆಲ್ಲರಿಗೂ do ತರಕಾರಿ like, share ಹೆಸರುಗಳು and subscribe my ಅರ್ಥವಾಗಿದೆ channel, ಎಂದು Learn Kannada with ತಿಳಿದುಕೊಂಡಿದ್ದೇನೆ. Anu. Thank you ನಿಮಗೆ everyone. ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನೆಲ್ ಲರ್ನ್ ಕನ್ನಡ ವಿತ್ ಅನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು.